ಸರ್ ನಮಸ್ಕಾರ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ್ದು ಅಥವಾ ಅಧ್ಯಕ್ಷರಾಗಿ ಹಾಗೆಯೇ ಅಧ್ಯಕ್ಷ ಅಭ್ಯರ್ಥಿಗೋಸ್ಕರ ಇವತ್ತು ಮತಯಾಚನೆಗೆ ಬಂದಿದ್ದೀರಾ. ಓಕೆ, ಏನು ಹೇಳ್ತೀರಾ ಸರ್? 2021-24-29 ಸಾಲಿನಲ್ಲಿ ನಾವು ಈಗ ಮುಂದಕ್ಕೆ ಈ ಹಿಂದೆ ಏನು ನಡೆದಿದೆ ಅನ್ನೋದು ನಾವೆಲ್ಲ ಅದನ್ನೆಲ್ಲ ಇದು ಮಾಡಲ್ಲ. ಈಗ ಮುಂದಕ್ಕೆ ನಾವು ಒಳ್ಳೆ ಸಮಾಜ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ಹುಮ್ಮಸ್ಸಿಂದ ನಾವು 13 ಜನ ಡೈರೆಕ್ಟ್ರು ಮತ್ತು ನಾವು ಅಧ್ಯಕ್ಷರು ಮತ್ತು ಇನ್ನೂ ಮುಖಂಡರೆಲ್ಲ ಸೇರಿ ಮುಂದೆ ಒಂದು ಒಳ್ಳೆ ಸಮಾಜ ಕಟ್ಟಬೇಕಂತ ಹೇಳ್ಬಿಟ್ಟು ಈಗ ಒಂದು ಹಾಸ್ಟೆಲ್ದಾಗ್ಬೋದು ಇಲ್ಲ ಒಂದು ಭವನ ಇದು ಮಾಡೋದಕ್ಕೆ ಅದಕ್ಕೆಲ್ಲ ಮಾಡಬೇಕು ಅಂತ ಎಲ್ಲರೂ ಹುಮ್ಮಸ್ಸಿಂದ ಬಂದಿದೆ ಸರ್. ಹಾಗೆಯೇ ಸ್ಪರ್ಧಿಗಳು 24 ಜನ ಇದ್ದಾರೆ, ಅದರಲ್ಲಿ ತಾವು ಕೂಡ ಒಬ್ಬರು. ಮುಖ್ಯವಾಗಿ ತಮ್ಮ ವರ್ಚಸ್ಸು ತುಂಬ ಚೆನ್ನಾಗಿದೆ. ಯಾಕೆ ಕಳೆದ ಸಾರಿ ರೇವಣ್ಣರು ಕೂಡ ನೀವು ಭಾಜಪದಲ್ಲಿ ಸಪೋರ್ಟ್ ಮಾಡಿದಿರಿ, ಆ ಒಂದು ವರ್ಚಸ್ಸು ಕೂಡ ಇದೆ. ಮತ್ತು ನಿಮ್ಮ ಸಮಾಜದಲ್ಲಿ ಕೂಡ ಉತ್ತಮವಾದಂಥ ಬಾಂಧವ್ಯ ಹೊಂದ್ಕೊಂಡಿದ್ದೀರ ತಾವು. ಏನೆಲ್ಲ ತಾವು ಮಾಡಬೇಕು ಅಂತ ಇದ್ದೀರಾ ಗೆದ್ದ ನಂತರ? ಈಗ ಗೆದ್ದಿರಂತ ಅಂತಂದರೆ ಈಗ ನಮಗೆ 20 ವರ್ಷ ಆಗಿದೆ, ನಮ್ಮದು ಹಾಸ್ಟೆಲ್ಲ ಇದು ಕಟ್ಟಿದ್ದು. ಆವಾಗಿಂದ ಈಗೆಲ್ಲ ಹೇಳ್ತಾ ಇದ್ದಾರೆ, ಹೋದ ಕಡೆ ಎಲ್ಲ ನೀವು ಅಲ್ಲಿ ಒಂದು ಪೇಂಟ್ ಮಾಡಿಲ್ಲ, ಟಾಯ್ಲೆಟು ಸ್ವಲ್ಪ ಕ್ಲಿಯರ್ ಆಗಲಿ ಅಲ್ಲಿ ಬಂದರೆ ಅದು ಯಾವುದು ಕ್ಲೀನ್ ಆಗಲಿ ಅದಿಲ್ಲ, ಮತ್ತು ಒಂದು ಲೈಟ್ ಆಗಲಿ ಅಲ್ಲಿ ಇದಿಲ್ಲ. ಮತ್ತು ಹೊಸದಾಗಿ ಒಂದು ಬಸವ ಭವನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಸಮಾಜಕ್ಕೆ ಸೇವೆ ಮಾಡೋಕ್ಕೆ ಹೋಗ್ಬಿಡ್ತೇವೆ. ಹಾಗೆಯೇ ನಮ್ಮ ಹೆಮ್ಮೆಯ ಬನ್ನೂರಿನಲ್ಲಿ ಕೂಡ ವೀರಶೈವ ಲಿಂಗಾಯತರಿದ್ದಾರೆ. ಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಬಸವ ಒಂದು ದೇವಸ್ಥಾನನ ಉದ್ಘಾಟನೆ ಮಾಡಿದಂಥವ್ರು ತಾವು ಕೂಡ ಎಲ್ಲ ಬಂದಿದ್ದೀರಿ. ದೊಡ್ಡ ದೊಡ್ಡ ಮಠಾಧೀಶರು ಕೂಡ ಬಂದು ಉದ್ಘಾಟನೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಕೊರತೆ ಇತ್ತು ನರಸೀಪುರ ತಾಲೂಕು. ನಾನು ಕೂಡ ಹಲವಾರು ಸಾರಿ ಸುದ್ದಿ ಮಾಡ್ತಾನೆ ಇದ್ದೀನಿ, ಕಳೆದ ಸಾರಿ ಕೂಡ ನಾನು ಸುದ್ದಿ ಮಾಡಿದೆ. ನರಸೀಪುರ ತಾಲೂಕಲ್ಲಿ ಬನ್ನೂರಲ್ಲಾಗಿದೆ, ನರಸೀಪುರ ತಾಲೂಕಲ್ಲಿ ಕೊರತೆ ಇದೆ ಅಂತ. ಅದನ್ನು ನಿವಾರಣೆ ಮಾಡ್ತೀರಾ? ಖಂಡಿತ ಈಗ ನಮ್ಮ ಟೀಮಲ್ಲಿ ಆ ಥರ ಇದೆ, ಎಲ್ಲ ಒಂದು ಏನೋ ಮಾಡಬೇಕು ಅಂತಲೇ ನಾವು ಮುಂದೆ ಬಂದಿದ್ದೀವಿ ಸರ್. ಹಾಗಾಗಿ ಏನೋ ಒಂದು ಸಾಕ್ಷರಭೂತ ಕೆಲಸ ಮಾಡೋಕ್ಕೆ ತಾವು ರೆಡಿ ಇದ್ದೀರಾ? ಓಕೆ, ಸೇವೆ ಮಾಡೋಕ್ಕೋಸ್ಕರ ಬಂದಿರೋದು ನಾವು, ಬೇರೆ ಉದ್ದೇಶದಲ್ಲಿ ಯಾವುದೂ ಇಲ್ಲ. ನಮ್ಮ ಟೀಮ್ ಆಗಲಿ ನಮ್ಮ ಮುಖಂಡರಾಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಮೈಸೂರು ಜಿಲ್ಲೆಯಲ್ಲಿ ನರಸೀಪುರ ತಾಲೂಕು ಅತಿ ಮುಖ್ಯವಾದಂಥ ತಾಲೂಕು. ಹಾಗಾಗಿ ಏಕೆಂದರೆ ಇಲ್ಲಿರುವಂಥದ್ದು ತಮಗೆಲ್ಲ ಗೊತ್ತಿದೆ, ಘಟಾನುಘಟಿ ರಾಜಕಾರಣಿಗಳು ಇದು ಬೆಳೆದಂಥದ್ದು ವಿಚಾರ. ಹಾಗಾಗಿ ದೊಡ್ಡ ದೊಡ್ಡ ಸಮಾಜ ಸೇವಕರು ಇದ್ದಂತಹ ಒಂದು ವಿಚಾರ. ತಮ್ಮ ಇಷ್ಟು ನಡುವೆ ತಾವು ಯಾವ ಥರ ಎಲ್ಲರ ಜೊತೆ ಹೊಂದಾಣಿಕೆ ಆಗುತ್ತೆ? ಅಲ್ಲ, ಎಲ್ಲರೂ ನಾವು ಎಲ್ಲ ಏನೇ ಮಾಡಬೇಕಾದ್ರೂ ಎಲ್ಲರೂ ಒಮ್ಮತವಾಗಿ ಕೂತ್ಕೊಂಡು ಏನೇ ಮೀಟಿಂಗ್ ಮಾಡಬೇಕಾದ್ರೂ ಏನಾದ್ರು ಸಲಹೆ ತಗೊಂಡು ಮುಂದೆ ಹೆಜ್ಜೆ ಇಡಬೇಕು ಅಂತ. ಒಳ್ಳೆಯದಾಗಲಿ ಸರ್, ತಮ್ಮ ಒಂದು ಗೆಲುವಿನ ಹಸ್ತ ಒಳ್ಳೆಯದಾಗಲಿ ಅಂತ ಕೂಡ ಹೇಳ್ತೀನಿ. ಇಷ್ಟಪಡ್ತೀನಿ. ನಮಸ್ಕಾರ.